ನಮಸ್ತೆ ಗಂಗಾ ಐಎಎಸ್ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಗಂಗಾ ಡಿಎಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಕರಾವಳಿ ಪರಿಸರ ವ್ಯವಸ್ಥೆ ಮತ್ತು ಜಲ ಸಂಪತ್ತು ಇದರ ಬಗ್ಗೆ ನೋಡೋಣ. ಯಾಕೆಂದರೆ ಈ ಒಂದು ಟಾಪಿಕ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆದಂಥದ್ದು. ಯಾಕೆಂದರೆ ಇದರಲ್ಲಿ ಹಲವು ಟಾಪಿಕ್ಗಳು ಕರೆಂಟ್ ಅಫೇರ್ಸ್ನಲ್ಲೂ ಕೂಡ ಬಂದಿರುವಂಥದ್ದು. ಹಾಗಾಗಿ ಈ ಜಲ ಸಂಪತ್ತು ಅಂದರೆ ನಮ್ಮ ಒಂದು ಭಾರತದ ಏನು ಜಲದ ಅಂದರೆ ನೀರಿನ ಇನ್ನು ಕೋಸ್ಟಲ್ ಏರಿಯಾದಲ್ಲಿರುವಂತಹ ಒಂದು ಮಹತ್ವಪೂರ್ಣವಾದಂಥ ಪ್ಲೇಸಸ್ ಬಗ್ಗೆ ಅಥವಾ ಒಂದು ಪ್ರದೇಶದ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದು ಸಮಗ್ರ ಅಧ್ಯಯನವನ್ನು ಮಾಡೋಣ. ಓಕೆ, ಸೊ ಬನ್ನಿ ನೋಡೋಣ. ಸೊ ಮೊದಲನೇದಾಗಿ ಸುಂದರಬನ ಡೆಲ್ಟಾ. ಸೊ ಇದು ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯವಾಗಿರುವಂಥದ್ದು ಸುಂದರಬನ ಡೆಲ್ಟಾ. ನೀವು ಕೇಳಿರ್ತೀರ. ಹಾಗಾದರೆ ಸುಂದರಬನ್ ಡೆಲ್ಟಾ ಇರುವುದು ಎಲ್ಲಿ ಅಂದರೆ ಮೊದಲನೇ ಸ್ಥಾನ ಗಂಗಾ ಬ್ರಹ್ಮಪುತ್ರ ಮೇಘನಾ ನದಿಗಳ ಡೆಲ್ಟಾವಾಗಿರುವಂಥದ್ದು ಸುಂದರಬನ ಡೆಲ್ಟಾ. ಓಕೆ, ಈ ಮೂರು ನದಿಗಳ ಒಂದು ಡೆಲ್ಟಾ. ಯಾಕೆಂದರೆ ಗಂಗಾ ಬ್ರಹ್ಮಪುತ್ರ ಇದು ಬಹಳ ದೊಡ್ಡ ನದಿಗಳು. ಇದು ಪಶ್ಚಿಮ ಬಂಗಾಳದಲ್ಲಿ ಹರಿಯುವಂತಹ ನದಿಗಳು. ಓಕೆ, ಪಶ್ಚಿಮ ಬಂಗಾಳದಲ್ಲಿ ಅಂದರೆ ಬಾಂಗ್ಲಾದೇಶದಲ್ಲಿ ಈ ಡೆಲ್ಟಾ ಮುಖ್ಯವಾಗಿ ಕಂಡುಬರ್ತದೆ. ಸೊ ಬಾಂಗ್ಲಾದೇಶದಲ್ಲಿ ಇದರ ಒಂದು ಪರ್ಸೆಂಟೇಜ್ ಎಷ್ಟಿದೆ, 60% ಇದು ಬಾಂಗ್ಲಾದೇಶದಲ್ಲಿ ಇರುವಂಥದ್ದು ಈ ಡೆಲ್ಟಾದು. ಇನ್ನು 40% ಏನಿದೆ ಭಾರತದಲ್ಲಿ ಇರುವಂಥದ್ದು. ಓಕೆ, ಸುಂದರಬನ್ ಡೆಲ್ಟಾದು 40% ಭಾಗ ಭಾರತ ದೇಶದಲ್ಲಿ ಇರುವಂಥದ್ದು. ಇನ್ನು 60% ಭಾಗ ಏನಿದೆ ಬಾಂಗ್ಲಾದೇಶದಲ್ಲಿ ನಮಗೆ ಕಂಡುಬರ್ತದೆ. ಸೊ ಇಲ್ಲಿನ ಜೈವ ವಿವಿಧತೆ ಬಗ್ಗೆ ನೋಡೋದಾದರೆ ಪ್ರಸಿದ್ಧ ಸುಂದರಿ ಮರಗಳು ಇಲ್ಲಿ ಹುಟ್ಟಿರುವಂಥದ್ದು. ಓಕೆ, ಸೊ ರಾಯಲ್ ಬೆಂಗಾಲ್ ಟೈಗರ್ ಕೂಡ ಈ ಒಂದು ಸುಂದರಬನ ಡೆಲ್ಟಾದಲ್ಲಿ ಕಂಡುಬರ್ತದೆ. ಸೊ ರಾಯಲ್ ಬೆಂಗಾಲ್ ಟೈಗರ್ ಅಂತ ಪ್ರಶ್ನೆ ಬಂದರೆ ಅಕಸ್ಮಾತಾಗಿ, ಸೊ ಮುಖ್ಯವಾಗಿ ಇದಕ್ಕೆ ವಿಶೇಷವಾಗಿರುವಂಥದ್ದು ಸುಂದರಬನ್ ಡೆಲ್ಟಾ. ಸೊ ಇಲ್ಲಿ ಕಂಡುಬರುವಂಥದ್ದು ರಾಯಲ್ ಬೆಂಗಾಲ್ ಟೈಗರ್, ಇದಕ್ಕೆ ಇದು ವಿಶೇಷವಾಗಿರುವಂಥದ್ದು. ಓಕೆ, ಇನ್ನು ಗ್ಯಾಂಟಿಕ್ ಡಾಲ್ಫಿನ್ ಮತ್ತು ಉಪ್ಪು ನೀರಿನ ಮೊಸಳೆಗಳು. ಓಕೆ, ಈ ಒಂದು ಪ್ರದೇಶದ ವಿಶೇಷ ಪ್ರಾಣಿಗಳು ಅಂತ ಸ್ಪೀಸೀಸ್ಗಳು ಅಂತ ಹೇಳ್ಬೋದು, ಜೀವ ವೈವಿಧ್ಯ ಅಂತ ಹೇಳ್ಬೋದು. ಇನ್ನು ಇದರ ವಿಶೇಷ ಅಂದರೆ ಭಾರತದ ಕಾಡುಗಳು ಇರುವಂಥದ್ದು. ಅಂದರೆ ಉಬ್ಬು ಇಳಿತದ ಸಮಯದಲ್ಲಿ 70% ಅರಣ್ಯ ಏನಾಗ್ತದೆ ಅಂದರೆ ನೀರೊಳಗೆ ಮುಳುಗ್ತದೆ. ಹಾಗಾಗಿ ಇದನ್ನು ಭಾರತದ ಕಾಡುಗಳು ಇಲ್ಲಿ ವಿಶೇಷತೆಯನ್ನು ಹೊಂದಿರುವಂಥದ್ದು. ಸೊ ಇಲ್ಲಿ ಕಾಣ್ತಿರುವಂಥ ಬೇರುಗಳೇನಿದ್ದಾವೆ, ಈ ಬೇರುಗಳು ಮ್ಯಾಂಗ್ರೋವ್ ಕಾಡಿನ ಬೇರುಗಳು. ಓಕೆ, ಈ ಮೇರಿನ ಮಹತ್ವ ಕೂಡ ಅಷ್ಟೇ ಇರುವಂಥದ್ದು, ಬಹಳ ಮುಖ್ಯವಾದಂಥ ಮಹತ್ವ ಹೊಂದಿರುತ್ತವೆ ಈ ಮ್ಯಾಂಗ್ರೋವ್ ಕಾಡಿನ ಒಂದು ಬೇರು, ಮ್ಯಾಂಗ್ರೋವ್ ಮರದ ಬೇರುಗಳು. ಯಾಕಂದರೆ ನೀರೊಳಗಿನ ಒಂದು ಮಣ್ಣಿನಿದೆ, ಮಣ್ಣನ್ನು ಹಿಡಿದಿಟ್ಕೊಳ್ತದೆ ಈ ಬೇರುಗಳು. ಓಕೆ, ಜಾಲ ಹಾಗೆ ಕಾಣ್ತದಲ್ಲ, ಜಾಲ ಹಾಗೆ ಕಾಣುವಂತಹ ಒಂದು ಬೇರುಗಳೇನಿದ್ದಾವೆ ಇವು ನೀರೊಳಗಿನ ಮಣ್ಣುಗಳನ್ನು ಹಿಡ್ಕೊಳ್ತದೆ. ಅಂದರೆ ಮಣ್ಣಿನ ಸವಕಳಿ ಅಥವಾ ಮಣ್ಣು ಸವಿಯುವುದಕ್ಕೆ ಇದು ತಡೆ ಆಗ್ತದೆ, ಅಥವಾ ತಡೆಗೋಡೆಯ ನಿರ್ಮಾಣವಾಗ್ತದೆ. ಯಾಕಂದರೆ ಇದರಿಂದ ಹೆಚ್ಚು ವಾಟರ್ ಫ್ಲಡ್ಡಿಂಗ್ ಆಗುವುದಿಲ್ಲ. ಓಕೆ, ವಾಟರ್ ಫ್ಲಡ್ಡಿಂಗ್ ಆಗುವುದಕ್ಕೆ ಇದು ತಡೆಗೋಡೆ ಆಗಿರುವಂಥದ್ದು. ಓಕೆ, ಮಣ್ಣನ್ನು ಇದು ಮಣ್ಣಿನ ಸವೆತ ಆಗೋದಕ್ಕೆ ಇದು ತಡೀತದೆ. ಹಾಗಾಗಿ ಇದಕ್ಕೆ ಜಾಲ ಅಂತಿರುವಂತಹ ಒಂದು ಬೇರುಗಳು ನಿರ್ಮಾಣ ಇದಕ್ಕೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಮರಕ್ಕೆ. ಓಕೆ, ಸೊ ಇದು ಸುಂದರಬನ್ ಡೆಲ್ಟಾ ಏನಿದೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆ. ಇದರಲ್ಲಿ 1987ರಲ್ಲಿ ಮಾಡಲಾಗಿತ್ತು. ಇನ್ನು ರಾಮ್ಸರ್ ತಾಣವಾಗಿ ಇದನ್ನು ಭಾರತದ ವಿಶೇಷ ರಕ್ಷಿತ ತೇವಾಂಶಭರಿತ ಪ್ರದೇಶವಾಗಿದೆ ಇದು. ಓಕೆ, ರಾಮ್ಸರ್ ತಾಣವಾಗಿದ್ದು ವಿಶೇಷ ತೇವಾಂಶಭರಿತ ಪ್ರದೇಶವಾಗಿರುವಂಥದ್ದು. ಇದು ಒಟ್ಟು 4,23,000 ಹೆಕ್ಟೇರ್ ಪ್ರದೇಶ ಭೂಮಿಗಳಲ್ಲಿ ಇದು ಸ್ಪ್ರೆಡ್ ಆಗಿರುವಂಥದ್ದು, ವಿಸ್ತರಣೆಯನ್ನು ಹೊಂದಿರುವಂಥದ್ದು ಸುಂದರಬನ್ ಡೆಲ್ಟಾ. ಇನ್ನು ಪೂರ್ವ ಕರಾವಳಿಯ ಆಭರಣಗಳು ಅಂತ ಹೇಳ್ಬೋದು ಇದಕ್ಕೆ. ಯಾವುದು? ಚಿಲ್ಕಾ ಮತ್ತು ಪುಲಿಕಟ್ ಲೇಕ್. ಓಕೆ, ಪೂರ್ವ ಕರಾವಳಿ. ಸೊ ಭಾರತದ ಪಶ್ಚಿಮ ಮತ್ತು ಪೂರ್ವ ಕರಾವಳಿ ಎರಡು ಕರಾವಳಿ ಇದೆ ಅಲ್ವಾ. ಸೊ ಇದೇನು ಭಾರತದ ಪಶ್ಚಿಮ ಕರಾವಳಿ, ಕರ್ನಾಟಕ ಇರುವಂಥದ್ದು ಭಾರತದ ಪಶ್ಚಿಮ ಕರಾವಳಿ. ಓಕೆ, ಇನ್ನು ಮಂಗಳೂರು, ಕಾರವಾರ ಈ ಥರ ಏನು ಇಲ್ಲಿ ಕರಾವಳಿ ಪ್ರದೇಶ ಇದೆ, ಇದು ಭಾರತದ ಪಶ್ಚಿಮ ಕರಾವಳಿ. ಇನ್ನು ಪೂರ್ವ ಕರಾವಳಿ ಅಂದರೆ ಈ ಭಾಗದಲ್ಲಿ ಬರುವಂಥದ್ದು, ಪೂರ್ವಕ್ಕೆ ಬರುವಂಥದ್ದು. ಸೊ ಭಾರತದ ಪೂರ್ವ ಕರಾವಳಿ ಬರುವಂಥದ್ದು ಚಿಲ್ಕಾ ಸರೋವರ, ಇದು ಒಡಿಸ್ಸಾದಲ್ಲಿರುವಂಥದ್ದು. ಇನ್ನು ಪುಲಿಕೇಟ್ ಸರೋವರ ಏನಿದೆ ಇದು ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು. ಇವೆರಡು ಏನು ಭಾರತದ ಪೂರ್ವ ಕರಾವಳಿಯ ಆಭರಣಗಳು ಅಂತ ಇವಕ್ಕೆ ನಾವು ಹೇಳಬಹುದು. ಯಾಕೆಂದರೆ ಇಷ್ಟೇ ಮಹತ್ವಪೂರ್ಣವಾದಂಥವು. ಮೊದಲನೇದಾಗಿ ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಆಗಿರುವಂಥದ್ದು ಇದು ಚಿಲ್ಕಾ ಸರೋವರ.
ಇನ್ನು ಪ್ರಮುಖ ಜೀವಿ ಅಂತ ಹೇಳ್ಬೇಕು. ಇಲ್ಲಿ ಪ್ರಮುಖ ಜೀವಿ ಯಾವುದು? ಇರ್ವಾಡಿ ಡಾಲ್ಫಿನ್ಗಳು ಇಲ್ಲಿ ವಾಸಿಸುವಂಥ ಪ್ರಮುಖ ಜೀವಿಗಳು. ಇದರ ಸಂರಕ್ಷಣೆ ಮುಖ್ಯವಾಗಿ ನಳಪಾನ್ ಪಕ್ಷಿಧಾಮ ಮತ್ತು 1981ರಲ್ಲಿ ಘೋಷಿತ ಭಾರತದ ಮೊದಲ ರಾಮ್ಸರ್ ತಾಣವಾಗಿರುವಂಥದ್ದು. ಓಕೆ, ಸೊ ಇನ್ನು ಪುಲಿಕಟ್ ಸರೋವರ ಬಗ್ಗೆ ನೋಡೋದಾದರೆ ಇದು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡರ ಭಾಗದಲ್ಲಿ ಹರಡಿಕೊಂಡಿರುವಂಥದ್ದು ಪುಲಿಕಟ್ ಲೇಕ್. ಓಕೆ, ಪುಲಿಕಟ್ ಸರೋವರ ಇನ್ನು ಭಾರತದ 2ನೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿರುವಂಥದ್ದು ಪುಲಿಕಟ್ ಸರೋವರ. ಇನ್ನು ಭೌಗೋಳಿಕತೆಯನ್ನು ನೋಡೋದಾದರೆ ಶ್ರೀಹರಿಕೋಟಾ ದ್ವೀಪವು ಇದನ್ನು ಬಂಗಾಳ ಕೊಲ್ಲಿಯಿಂದ ಪ್ರತ್ಯೇಕಿಸುವಂಥದ್ದು. ಓಕೆ, ಬ್ಯಾರಿಯರ್ ಐಲ್ಯಾಂಡ್ ಅಂತ ಹೇಳ್ತೇವಲ್ವಾ. ಸೊ ಬಂಗಾಳ ಕೊಲ್ಲಿಯಿಂದ ಇದನ್ನು ಪ್ರತ್ಯೇಕಿಸುವುದು ಯಾವುದು? ಶ್ರೀಹರಿಕೋಟಾ ದ್ವೀಪ. ಇನ್ನು ಇದರ ವಿಶೇಷತೆ ಅಂದರೆ ಫ್ಲೆಮಿಂಗೋ ಹಬ್ಬ ಮತ್ತು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಇರುವಂಥದ್ದು ಈ ಒಂದು ಪುಲಿಕಟ್ ಲೇಕಿನ ವಿಶೇಷತೆ ಆಗಿರುವಂಥದ್ದು. ಓಕೆ, ಇನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ ಪುಲಿಕಟ್ ಸರೋವರವು ರಾಮ್ಸರ್ ತಾಣಗಳ ಪಟ್ಟಿಯಲ್ಲಿ ಇನ್ನೂ ಅಧಿಕೃತವಾಗಿ ಸೇರ್ಪಡೆ ಆಗಿಲ್ಲ. ಆದರೆ ಚಿಲ್ಕಾ ಲೇಕ್ ಏನಿದೆ ಇದು ಅಧಿಕೃತವಾಗಿದ್ದು ಸೇರ್ಪಡೆ ಆಗಿರುವಂಥದ್ದು. ಯಾವುದರಲ್ಲಿ? ರಾಮ್ಸರ್ ತಾಣದಲ್ಲಿ. ಓಕೆ, ಇನ್ನು ಮನ್ನಾರ್ ಕೊಲ್ಲಿಯ ಬಗ್ಗೆ ನೋಡೋಣ. ಓಕೆ, ಮನ್ನಾರ್ ಕೊಲ್ಲಿ ಮತ್ತು ಪಾಕ್ ಕೊಲ್ಲಿ ಏನು ಜಲಸಂಧಿ ಇದೆ ಇದರ ಬಗ್ಗೆ ಸ್ವಲ್ಪ ಡಿಫ್ರೆನ್ಸನ್ನು ನೋಡೋಣ. ಮನ್ನಾರ್ ಕೊಲ್ಲಿ ಎಲ್ಲಿದೆ ಹಾಗಾದರೆ? ಇಲ್ಲಿ ನೋಡಿ, ಮನ್ನಾರ್ ಕೊಲ್ಲಿ ಇರುವಂಥದ್ದು. ಸೊ ಎಲ್ಲದಕ್ಕೆ ಭಾರತದ ಅಕಸ್ಮಾತ್ತಾಗಿ ನಾವು ಭಾರತದಿಂದ ನಾವು ನಡ್ಕೊಂಡು ಹೋಗುವಾಗ ಮೊದಲಿಗೆ ಸಿಗುವಂಥದ್ದು ನಮಗೆ ಮನ್ನಾರ್ ಕೊಲ್ಲಿ. ಸೊ ಇದರ ನೀರು ಫಸ್ಟ್ ಬರ್ತದಲ್ವಾ. ಸೊ ಹೆಚ್ಚಾಗಿ ಈ ಮನ್ನಾರ್ ಕೊಲ್ಲಿ ಆದ ನಂತರ ಏನು ಪಾಕ್ ಜಲಸಂಧಿಯ ನೀರು ನಮಗೆ ಅಥವಾ ಪಾಕ್ ಕೊಲ್ಲಿಯ ನೀರು ಸಿಗುವಂಥದ್ದು. ಹಾಗಾಗಿ ಎಲ್ಲಕ್ಕಿಂತ ಮೊದಲು ಮನ್ನಾರ್ ಕೊಲ್ಲಿ ಸಿಗುವಂಥದ್ದು. ಮನ್ನಾರ್ ಕೊಲ್ಲಿಯ ನೀರು ನೋಡಲಿಕ್ಕೆ ಸಿಗ್ತದೆ. ಇನ್ನು ಇದ್ರ ವ್ಯತ್ಯಾಸ ನೋಡೋದಾದರೆ ಪಾಕ್ ಜಲಸಂಧಿ ಬಂಗಾಳ ಕೊಲ್ಲಿಯನ್ನು ಪಾಕ್ ಕೊಲ್ಲಿಗೆ ಸಂಪರ್ಕಿಸುವ ಕಿರಿದಾದ ಒಂದು ದಾರಿ, ಇದಕ್ಕೆ ಸ್ಟ್ರೈಟ್ ಅಂತ ಹೇಳಲಾಗುತ್ತೆ. ಓಕೆ, ಸೊ ಈ ಪಾಕ್ ಕೊಲ್ಲಿಯನ್ನು ಬಂಗಾಳ ಕೊಲ್ಲಿ ಇದೆ ಅಲ್ವಾ, ಓಕೆ, ಬೇ ಆಫ್ ಬೆಂಗಾಲ್ ಅಂತಲ್ವಾ, ಬಂಗಾಳ ಕೊಲ್ಲಿಗೆ ಸೇರಿಸುವಂಥ ಕಿರಿದಾದಂತಹ ಒಂದು ದಾರಿ, ಇದಕ್ಕೆ ಪಾಕ್ ಜಲಸಂಧಿ ಅಥವಾ ಪಾಕ್ ಸ್ಟ್ರೈಟ್ ಅಂತ ಹೇಳಲಾಗುತ್ತೆ. ಇನ್ನು ಪಾಕ್ ಕೊಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವಿನ ಶಾಂತವಾದ ಅದ್ಭುತವಾದಂತಹ ಒಂದು ಜಲರಾಶಿ ಆವೃತವಾಗಿರುವಂಥ ಪ್ರದೇಶ. ಓಕೆ, ಜಲರಾಶಿ ಆವೃತವಾಗಿರುವಂಥ ಪ್ರದೇಶ ಇದು ಶ್ರೀಲಂಕಾ ಮತ್ತು ಭಾರತದ ನಡುವೆ ಇರುವಂಥದ್ದು ಪಾಕ್ ಕೊಲ್ಲಿ. ಓಕೆ, ಪಾಕ್ ಜಲಸಂಧಿ ಏನಿದೆ, ಪಾಕ್ ಕೊಲ್ಲಿಯ ನೀರು ಮತ್ತು ಬಂಗಾಳ ಕೊಲ್ಲಿಯ ನೀರನ್ನು ಸೇರಿಸುವಂಥ ಒಂದು ಸಣ್ಣದಾದಂಥ ಕಿರಿದಾದಂಥ ದಾರಿ, ಇದಕ್ಕೆ ಸ್ಟ್ರೈಟ್ ಅಂತ ಹೇಳ್ತೇವೆ. ಓಕೆ, ಸೊ ಇನ್ನು ಮನ್ನಾರ್ ಕೊಲ್ಲಿಯ ವಿಶೇಷತೆ ನೋಡೋದಾದರೆ ಇದು ದಕ್ಷಿಣ ಏಷ್ಯಾದ ಮೊದಲ ಸಮುದ್ರ ಬಯೋಸ್ಫಿಯರ್ ರಿಸರ್ವ್ ಆಗಿರುವಂಥದ್ದು. ಸೊ ಇಲ್ಲಿ ಏನಾದ್ರು ಪ್ರಶ್ನೆ ಬಂದರೆ, ಯಾವುದೇ ಎಕ್ಸಾಮ್ನಲ್ಲಿ ನಿಮಗೆ ಪ್ರಶ್ನೆ ಬಂದರೆ ಒನ್ ಡೇ ಎಕ್ಸಾಮಲ್ಲೂ ಬರ್ಬೋದು. ಯಾಕಂದರೆ ಇದು ಇಕಾಲಜಿ, ಎನ್ವೈರ್ಮೆಂಟ್ ಮತ್ತು ಜಿಯೋಗ್ರಫಿಗೆ ಸಂಬಂಧಿಸಿದಂತಹ ಟಾಪಿಕ್ ಆಗಿರುವಂಥದ್ದು. ಹಾಗಾಗಿ ದಕ್ಷಿಣ ಏಷ್ಯಾದ ಮೊದಲ ಸಮುದ್ರ ಬಯೋಸ್ಫಿಯರ್ ರಿಸರ್ವ್ ಯಾವುದು? ಇದು ಮನ್ನಾರ್ ಕೊಲ್ಲಿ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ವಾಸಿಸುವಂಥದ್ದು ಜೈವ ವಿವಿಧತೆ ಅಥವಾ ಸ್ಪಿಸೀಸ್ಗಳಂದರೆ ಸಮುದ್ರ ಹಸು ಅಥವಾ ಡ್ಯುಗೋಂಗ್ ಅಂತ ಹೇಳ್ತೇವೆ, ಸಮುದ್ರ ಡ್ಯುಗೋಂಗ್. ಓಕೆ, ಇಲ್ಲಿಯ ವಿಶೇಷವಾದ ಪ್ರಾಣಿ ಇದು ಸಮುದ್ರ ಹಸು. ಮತ್ತು ಹವಳದ ದಿಬ್ಬಗಳು ಇಲ್ಲಿ ವಿಶೇಷವಾಗಿರುವಂಥದ್ದು. ಇಲ್ಲಿ ಯಾವುದು? ಮನ್ನಾರ್ ಕೊಲ್ಲಿಯಲ್ಲಿ ಮೊದಲನೇದಾಗಿ ವಿಶೇಷವಾಗಿರುವಂಥದ್ದು ಒಂದು ಡ್ಯುಗೋಂಗ್, ಒಂದು ಸಮುದ್ರದ ಹಸು ಮತ್ತು ಹವಳದ ದಿಬ್ಬಗಳು ಈ ಒಂದು ಸ್ಥಳದಲ್ಲಿ ವಿಶೇಷವಾಗಿರುವಂಥದ್ದು. ಓಕೆ, ಇಷ್ಟು ಅರ್ಥ ಆಯ್ತವಲ್ಲ. ಓಕೆ, ಸೊ ಪಶ್ಚಿಮದ ದೈತ್ಯರು ಅಂತ ಹೇಳ್ಬೋದು ಯಾವುದಕ್ಕೆ? ಕಚ್ ಮತ್ತು ಖಂಬಾತ್ ಕೊಲ್ಲಿಗಳಿಗೆ. ಸೊ ಎರಡರ ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ಫಸ್ಟ್ ಕಚ್ ಕೊಲ್ಲಿ ಅಂದರೆ ಗಲ್ಫ್ ಆಫ್ ಕಚ್ ಮತ್ತು ಗಲ್ಫ್ ಆಫ್ ಖಂಬಾತ್. ಇಲ್ಲಿ ನೋಡಿ, ಗಲ್ಫ್ ಆಫ್ ಕಚ್ ಇದು ಕೂಡ ಗುಜರಾತ್ನಲ್ಲೇ ಬರುವಂಥದ್ದು, ಗಲ್ಫ್ ಆಫ್ ಖಂಬಾತ್ ಕೂಡ ಗುಜರಾತ್ನಲ್ಲೇ ಬರುವಂಥದ್ದು. ಸೊ ನಾವು ಇಂಡಿಯಾದ ಮ್ಯಾಪನ್ನು ನೋಡಿದಾಗ ಇಲ್ಲಿ ಎರಡು ರೀತಿಯ ಒಂದು ಗಲ್ಫ್ಗಳನ್ನು ನೋಡ್ತೇವೆ. ಇಲ್ಲಿ ನೋಡಿ, ಎರಡು ರೀತಿಯ ಗಲ್ಫ್ಗಳು, ಇದು ಗಲ್ಫ್ ಆಫ್ ಕಚ್. ಓಕೆ, ಸೊ ಈ ಕಡೆ ಬಂದರೆ ದೀವ್ ದಮನ್ ನಂತರ ಬರುವಂಥದ್ದು ಇಲ್ಲಿ ಗಲ್ಫ್ ಆಫ್ ಖಂಬಾತ್ ಇದು. ಸೊ ಇಲ್ಲಿ ಗಲ್ಫ್ ಆಫ್ ಖಂಬಾತ್. ಸೊ ಈ ಗಲ್ಫ್ ಆಫ್ ಖಂಬಾತ್ನಲ್ಲಿ ಒಟ್ಟು 4 ನದಿಗಳು ಹರಿಯುತ್ತವೆ. ಸೊ ಒಂದು ತಾಪಿ ನದಿ, ಆನಂತರ ನರ್ಮದಾ ನದಿ, ಆನಂತರ ಯಾವುದು? ಮಾಹಿ ನದಿ, ಮತ್ತೊಂದು ಸಾಬರಮತಿ ನದಿ. ಓಕೆ, ಸೊ ಈ ಥರಾಗಿ 4 ನದಿಗಳು ಹರಿಯುವಂಥ ಒಂದು ಖಂಬಾತ್ ಕೊಲ್ಲಿ ಇದು. ಓಕೆ, ಸೊ ಇದ್ರ ಪರಿಸರ ಅಂದರೆ ಭಾರತದ ಮೊದಲ
ಸಾಗರ ರಾಷ್ಟ್ರೀಯ ಉದ್ಯಾನವನ ಅಂತ ಇದನ್ನು ಹೇಳ್ತಾರೆ. ಸೊ ಸುಂದರವಾದ ಹವಳದ ದಿಬ್ಬಗಳು ಇಲ್ಲಿ ಹೆಚ್ಚಾಗಿ ಕಂಡುಬರ್ತವೆ ಗಲ್ಫ್ ಆಫ್ ಕಚ್ನಲ್ಲಿ. ಇದರ ಆರ್ಥಿಕತೆ ಏನಂದರೆ ಕಾಂಡ್ಲಾ ಮತ್ತು ಮುಂದ್ರಾ ಬಂದರುಗಳು ಇದರ ಆರ್ಥಿಕತೆಯ ವಿಶೇಷತೆಗಳು. ಸೊ ಉಪ್ಪು ಉತ್ಪಾದನೆ ಮಾಡುವಂಥದ್ದು ಇಲ್ಲಿ ಒಂದು ವಿಶೇಷತೆ ಅಂತ ಹೇಳ್ಬೋದು. ಓಕೆ, ಗಲ್ಫ್ ಆಫ್ ಕಚ್ಚಲ್ಲಿ ಉಪ್ಪನ್ನು ಉತ್ಪಾದನೆ ಮಾಡುವಂಥದ್ದು ಇಲ್ಲಿ ಒಂದು ವಿಶೇಷತೆ. ಇನ್ನು ಸಂಸ್ಕೃತಿ ಅಂತ ನೋಡೋದಾದರೆ ಕಚ್ಚಿನ ರಣ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಉತ್ಸವ ನಡೆಯುವಂಥದ್ದು. ಈ ಆಚರಣೆ ಏನಿದೆ ಇದು ಇಲ್ಲಿ ವಿಶೇಷತೆಯನ್ನು ಹೊಂದಿರುವಂಥದ್ದು. ರನ್ ಆಫ್ ಕಚ್ ಅಥವಾ ಕಚ್ ಇನ್ ರನ್ ಅಂತ ಹೇಳ್ತಾರೆ. ರನ್ ಉತ್ಸವ ಅಂತ ಹೇಳ್ತಾರೆ. ನ್ಯೂಸಲ್ಲಿ ಯಾವಾಗ ನೋಡಿರ್ಬೋದು ನೀವು, ಉತ್ಸವದ ಬಗ್ಗೆ ಬಂದಿರ್ತದೆ ರನ್ ಉತ್ಸವ ಅಂತ. ಇಲ್ಲಿ ಕಚ್ನಲ್ಲಿ ಗಲ್ಫ್ ಆಫ್ ಕಚ್ನಲ್ಲಿ ನಡೆಯುವಂತಹ ಈ ಭಾಗದಲ್ಲಿ ನಡೆಯುವಂಥ ಒಂದು ಉತ್ಸವ. ಓಕೆ, ಇಷ್ಟ ಅರ್ಥ ಆಯ್ತಲ್ಲ ಗಲ್ಫ್ ಆಫ್ ಕಚ್ ಬಗ್ಗೆ. ಇನ್ನು ಖಂಬಾತ್ ಕೊಲ್ಲಿ ಬಗ್ಗೆ ನೋಡೋದಾದರೆ ಇದು ಭೌಗೋಳಿಕ ಆಲಿಕೆ ಆಕಾರ ಅಂದರೆ ಫ್ಯೂನರ್ ಆಕಾರದಲ್ಲಿ ಇರುವಂತಹ ಒಂದು ಇದು ಕೊಲ್ಲಿ ಆಗಿರುವಂಥದ್ದು. ಓಕೆ, ಇದರಲ್ಲಿ ನರ್ಮದಾ, ತಾಪಿ, ಮಾಹಿ ನದಿಗಳು ಇಲ್ಲಿ ಈ ಒಂದು ಖಂಬಾತ್ ಕೊಲ್ಲಿಯಲ್ಲಿ ಬಂದು ನೀರನ್ನು ಹರಿಸ್ತದೆ. ಓಕೆ, ಸೊ ಹಾಗಾಗಿ ಇದು ವಿಶೇಷವಾದಂಥದ್ದು. ಓಕೆ, ದೆನ್ ಇದರ ಇತಿಹಾಸ, ನೀರಿನ ಅಡಿಯಲ್ಲಿ ಪುರಾತನ ನಾಗರಿಕತೆಗಳು ಇಲ್ಲಿ ಪುರಾತನ ನಾಗರಿಕತೆಗಳ ಕುರುಹುಗಳು ದೊರಕಿವೆ ಖಂಬಾತ್ ಕೊಲ್ಲಿಯಲ್ಲಿ. ಓಕೆ, ಇನ್ನು ಪುರಾತನ ನಾಗರಿಕತೆಯ ದೇವಾಲಯಗಳು ಕೂಡ ಅದರ ಕುರುಹುಗಳು ಈ ಒಂದು ಖಂಬಾತ್ ಕೊಲ್ಲಿಯ ನೀರಿನಲ್ಲಿ ದೊರಕಿರುವಂಥದ್ದು. ಹಾಗಾಗಿ ಇದು ವಿಶೇಷತೆ, ಇದು ಬಹಳಷ್ಟು ವಿಶೇಷತೆಯನ್ನು ಹೊಂದಿರುವಂಥದ್ದು. ಇನ್ನು ಕೈಗಾರಿಕೆ ನೋಡೋದಾದರೆ ತೈಲ ಮತ್ತು ನೈಸರ್ಗಿಕ ಅನಿಲದ ನಿಕ್ಷೇಪಗಳು ಇಲ್ಲಿ ಇವೆ. ಎಲ್ಲಿ? ಖಂಬಾತ್ ಕೊಲ್ಲಿಯಲ್ಲಿ ತೈಲ ಮತ್ತು ನೈಸರ್ಗಿಕ ಅನಿಲಗಳ ನಿಕ್ಷೇಪಗಳು ಇವೆ ಖಂಬಾತ್ ಕೊಲ್ಲಿಯಲ್ಲಿ. ಓಕೆ, ಇನ್ನು ಸಾಗರತ್ನಗಳು ಅಂತ ಹೇಳಬಹುದು ಯಾವುದಕ್ಕೆ? ಅಂಡಮಾನ್ ಮತ್ತು ನಿಕೋಬಾರ್ಗೆ. ಓಕೆ, ಇದರ ಬಗ್ಗೆ ಸೂಕ್ಷ್ಮವಾಗಿ ನೋಡೋಣ. ಯಾಕೆಂದರೆ ಜಿಯೋಗ್ರಫಿ ಸಬ್ಜೆಕ್ಟ್ ಏನು ನೀವು ಸ್ಟಡಿ ಮಾಡ್ತೀರಾ ಆ ಸಮಯದಲ್ಲಿ ಇವೆಲ್ಲ ಅದರ ಬಗ್ಗೆ ಡಿಟೇಲಾಗಿ ಎಕ್ಸ್ಪ್ಲೇನನ್ನು ಮಾಡ್ಕೊಳ್ಬೋದು. ಆದರೆ ಈ ಸಮಯದಲ್ಲಿ ಏನು ರಿವಿಷನ್ ಟೈಮ್ ಏನಿದೆ, ಸೊ ಆ ಸಮಯದಲ್ಲಿ ನೀವು ಇದರ ಬಗ್ಗೆ ಸೊ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ನೋಡಿಕೊಂಡ್ರೆ ನಿಮಗೆ ನೆನಪುಳಿಯುವಂಥದ್ದು. ಭಾರತದಲ್ಲಿ ಇರುವಂಥ ಒಂದು ಸಕ್ರಿಯ ಜ್ವಾಲಾಮುಖಿ ದ್ವೀಪ ಒಂದೇ ಒಂದು ಯಾವುದು? ಬ್ಯಾರನ್ ದ್ವೀಪ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಅಂಡಮಾನ್ ನಿಕೋಬಾರ್ದಲ್ಲಿ. ಓಕೆ, ಇನ್ನು ಇದರ ಇತಿಹಾಸ ಏನಂದರೆ ಸೆಲ್ಯುಲಾರ್ ಜೈಲು ಇರುವಂಥದ್ದು ಅಂಡಮಾನ್ ನಿಕೋಬಾರ್ದಲ್ಲಿ. ಅದಕ್ಕೆ ಕಾಲಾಪಾನಿ ಅಂತ ಕೂಡ ಹೇಳಲಾಗತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ, ಸೆಲ್ಯುಲಾರ್ ಜೈಲು ಎಲ್ಲಿದೆ ಅಂದರೆ ಅಂಡಮಾನಲ್ಲಿ ಇರುವಂಥದ್ದು. ಇನ್ನು ಬುಡಕಟ್ಟುಗಳು ಯಾವುದಂದರೆ ಜರ್ವಾ ಮತ್ತು ಸೆಂಟಿನೆಲಿಸಿಸ್ ಏನು ಬುಡಕಟ್ಟುಗಳು ಇಲ್ಲಿ ವಾಸಿಸುತ್ತವೆ. ಓಕೆ, ಈ ಸೆಂಟಿನೆಲಿಸ್ ಏನು ದ್ವೀಪದ ಒಂದು ಬುಡಕಟ್ಟು ಜನಾಂಗ ಏನಿದೆ ಇವು ಇನ್ನೂವರೆಗೆ ಪ್ರಪಂಚದ ಸಂಪರ್ಕವಿಲ್ಲದವರು. ಓಕೆ, ಸೊ ಆವಾಗವಾಗ ಇವುಗಳ ಬಗ್ಗೆ ನ್ಯೂಸಲ್ಲಿ ಅಥವಾ ನ್ಯೂಸ್ ಪೇಪರಲ್ಲಿ ನಾವು ನೋಡ್ತೇವೆ. ಈ ಒಂದು ದ್ವೀಪದಲ್ಲಿ ವಾಸಿಸುವಂಥ ಏನು ಬುಡಕಟ್ಟು ಜನಾಂಗದವರಿದ್ದಾರೆ ಇವರು ಇನ್ನೂವರೆಗೆ ಪ್ರಪಂಚದ ಸಂಪರ್ಕವಿಲ್ಲದವರು ಅಂತ ಹೇಳಲಾಗತ್ತೆ. ಹೌದು, ನಿಜವಾಗಲೂ ಇವು ಇನ್ನೂವರೆಗೆ ಪ್ರಪಂಚದ ಅರಿವು ಇವುಗಳಿಗೆ ಇಲ್ಲ ಇನ್ನೂವರೆಗೂ. ಓಕೆ, ಇನ್ನು ಇವರು ಆದಿವಾಸಿಗಳು ಯಾವ ಥರ ಜೀವಿಸ್ತಾ ಇದ್ದಾವೆ ಅದೇ ರೀತಿಯಾಗಿ ಜೀವಿಸ್ತಾ ಇರುವಂಥದ್ದು ಈ ಒಂದು ಪ್ರದೇಶದಲ್ಲಿ. ಯಾವುದೊಂದು ಐಲ್ಯಾಂಡ್ ಸೆಂಟಿನೆಲಿಸ್ ಅನ್ನುವಂತಹ ಐಲ್ಯಾಂಡ್. ಸೊ ಇಲ್ಲಿ ಬರುತ್ತೆ ಅದು ಸೆಂಟಿನೆಲಿಸ್ ಐಲ್ಯಾಂಡ್ ಅಂಡಮಾನಲ್ಲಿ. ಓಕೆ, ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ದ ಮಧ್ಯದಲ್ಲಿ 10 ಡಿಗ್ರಿ ಚಾನೆಲ್ ಏನಿದೆ 10 ಡಿಗ್ರಿ ಚಾನೆಲ್ ಇರುವಂಥದ್ದು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಬಹಳಷ್ಟು ಸಲ ಕ್ವಶನ್ ಬಂದಿದೆ. ಓಕೆ, ಇದರ ಮೇಲೆ ಕ್ವಶನ್ಸ್ ಬಂದಿದೆ. ಸೊ ಅಂಡಮಾನ್ ಮತ್ತು ನಿಕೋಬಾರ್ದ ಮಧ್ಯೆ ಇರುವಂಥ ಚಾನಲ್ ಯಾವುದು? 10 ಡಿಗ್ರಿ ಚಾನಲ್. ರಾಸ್ ಐಲ್ಯಾಂಡ್ ಇದಕ್ಕೆ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ ಹೆಸರಿಸಲಾಗಿದೆ. ಇನ್ನು ಹ್ಯಾಕ್ಲ್ಯಾಕ್ ಇದಕ್ಕೆ ಸ್ವರಾಜ್ ದ್ವೀಪ ಅಂತ ಹೆಸರಿಸಲಾಗಿದೆ. ಓಕೆ, ಇನ್ನು ಹವಳದ ದ್ವೀಪಗಳು ಯಾವುದು? ಹವಳದ ದ್ವೀಪಗಳು ಅಂದರೆ ಲಕ್ಷದ್ವೀಪಗಳು. ಓಕೆ, ಯಾಕೆ ಹವಳದ ದ್ವೀಪಗಳು ಅಂತ ಹೇಳಲಾಗುತ್ತೆ ಇದಕ್ಕೆ? ಯಾಕಂದರೆ ಇದು ಸಂಪೂರ್ಣ ಲಕ್ಷದ್ವೀಪದ ಏನು ದ್ವೀಪಗಳಿವೆ ಅವೆಲ್ಲ ದ್ವೀಪಗಳು ಹವಳದ ದಿಬ್ಬಗಳಿಂದ ರಚನೆ ಆಗಿರುವಂಥವು. ಹಾಗಾಗಿ ಸಂಪೂರ್ಣವಾಗಿ ಇವು ಹವಳದ ದಿಬ್ಬಗಳಿಂದ ರಚನೆ ಆಗಿರುವಂಥದ್ದು. ಹಾಗಾಗಿ ಇದಕ್ಕೆ ಹವಳದ ದ್ವೀಪಗಳು ಅಂತ ಹೇಳಲಾಗತ್ತೆ ಲಕ್ಷದ್ವೀಪಕ್ಕೆ. ಓಕೆ, ಇನ್ನು ಭಾರತದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ಬೋದು. ಸೊ ಒಟ್ಟು 32 ಚದರ ಕಿಲೋಮೀಟರ್ನಲ್ಲಿ ಇರುವಂತಹ ದ್ವೀಪಗಳು. ಇದರ ಸಂಸ್ಕೃತಿಯಲ್ಲಿ 90% ಮುಸ್ಲಿಂ ಜನಸಂಖ್ಯೆ ಇರುವಂಥದ್ದು. ಮತ್ತು ಇದು ಹೊರತಾಗಿ ಇಲ್ಲಿ ಭಾಷೆ ಮಲಯಾಳಂ
ಭಾಷೆಯನ್ನು ಮಾತಾಡುವಂಥದ್ದು ಇಲ್ಲಿ. ಇನ್ನು ದ್ವೀಪದಿ ಮೊಹಲ್ ಭಾಷೆಯು ಕೂಡ ಮಾತನಾಡಲಾಗುತ್ತೆ. ಇದರ ಆರ್ಥಿಕತೆ ಮೊದಲನೇದಾಗಿ ನೋಡೋದಾದರೆ ಮೀನುಗಾರಿಕೆ ಮತ್ತು ತೆಂಗಿನ ನಾರಿನ ಉತ್ಪನ್ನಗಳು ಇರುವ ಉತ್ಪಾದನೆಗಳು ಇದರ ಆರ್ಥಿಕತೆಗೆ ಮೂಲ ಆಗಿರುವಂಥದ್ದು. ಇನ್ನು ವಿಶೇಷ ಮಾಹಿತಿ ಏನಂದರೆ ಕೇಂದ್ರ ಸರ್ಕಾರವು ಇದನ್ನು ಸೇಂದ್ರಿಯ ಕೃಷಿ ಪ್ರದೇಶ ಅಂದರೆ ಆರ್ಗ್ಯಾನಿಕ್ ಡಿಸ್ಟ್ರಿಕ್ಟ್ ಎಂದು ಘೋಷಿಸಿದೆ. ಓಕೆ, ಆರ್ಗ್ಯಾನಿಕ್ ಡಿಸ್ಟ್ರಿಕ್ಟ್ ಎಂದು ಘೋಷಿಸಿದ ಪ್ರದೇಶ ಯಾವುದು ಅಂತ ಕೇಳಬಹುದು. ಸೊ ಅದು ಯಾವುದು? ಲಕ್ಷದ್ವೀಪಗಳು. ಓಕೆ, ಈ ಪ್ರದೇಶಕ್ಕೆ ವಿಶೇಷ ಪರವಾನಗಿ ದೊರಕಿರುವಂಥದ್ದು. ಓಕೆ, ಇನ್ನು ಕರಾವಳಿಯ ರಕ್ಷಕ ಅಂತ ಹೇಳಲಾಗುತ್ತೆ ಯಾವುದಕ್ಕೆ? ಮ್ಯಾಂಗ್ರೋವ್ ಕಾಡುಗಳಿಗೆ. ಯಾಕೆ ಅಂದರೆ ಮಣ್ಣುಗಳನ್ನು ಇದು ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇದಕ್ಕೆ ಕರಾವಳಿಯ ರಕ್ಷಕ ಅಂತ ಹೇಳಲಾಗುತ್ತೆ. ಇನ್ನು ಪೂರ್ವ ಕರಾವಳಿ ಈಸ್ಟ್ ಕೋಸ್ಟಲ್ ಮತ್ತು ಪಶ್ಚಿಮ ಕರಾವಳಿ ವೆಸ್ಟ್ ಕೋಸ್ಟಲಲ್ಲಿ ಕಂಡುಬರುತ್ತದೆ ಈ ಒಂದು ಕಾಡುಗಳು. ಪೂರ್ವ ಕರಾವಳಿಗೆ ಹರಿಯುವಂಥ ನದಿಗಳು ಏನಿದ್ದಾವೆ ಇವು ಡೆಲ್ಟಾಗಳ ರಚನೆಯನ್ನು ಮಾಡುತ್ತವೆ. ಯಾಕಂದರೆ ಇವು ಹುಟ್ಟುವಂಥದ್ದು ನಮ್ಮ ಒಂದು ವೆಸ್ಟರ್ನ್ ಘಾಟಲ್ಲಿ ಹೆಚ್ಚಾಗಿ ಈ ನದಿಗಳು ಹುಟ್ಟುತ್ತವೆ. ಓಕೆ, ಇವು ನದಿಗಳ ಹುಟ್ಟು ವೆಸ್ಟರ್ನ್ ಘಾಟ್ ಆಗಿರುವಂಥದ್ದು ಮತ್ತು ಹರಿವು ಮತ್ತು ಪೂರ್ವದಲ್ಲಿ ಈಸ್ಟ್ ಸೈಡಿಗೆ ಹರಿಯುವಂತಹ ನದಿಗಳು. ಹಾಗಾಗಿ ಇದರ ಲಾಂಗ್ ಡಿಸ್ಟೆನ್ಸ್ ಆಗಿರುವುದರಿಂದ ಹೆಚ್ಚು ದೂರದವರೆಗೆ ಇವು ಹರಿಯುವುದರಿಂದ ಇವು ಡೆಲ್ಟಾವನ್ನು ರಚನೆ ಮಾಡುವಂಥವು. ಓಕೆ, ಪೂರ್ವ ಕರಾವಳಿಯ ನದಿಗಳು. ಇನ್ನು ಪಶ್ಚಿಮ ಕರಾವಳಿ ನದಿಗಳು ಅಷ್ಟು ಡೆಲ್ಟಾದ ರಚನೆಗಳನ್ನು ಮಾಡುವುದಿಲ್ಲ. ಯಾಕೆಂದರೆ ಇವು ಅಲ್ಲಿ ಖಾರಿಗಳ ರಚನೆಗಳನ್ನು ಮಾಡ್ತವೆ. ಯಾಕಂದರೆ ಇಲ್ಲಿ ಇದಕ್ಕೆ ಹೆಚ್ಚು ಪ್ಲೇಸ್ಗಳು ಸಿಗುವುದಿಲ್ಲ. ಸೊ ಈ ನದಿಗಳ ಸ್ಪೀಡ್ ಏನಿದೆ ಹೆಚ್ಚಾಗಿರ್ತದೆ. ಓಕೆ, ಎತ್ತರದಿಂದ ನೀರು ಬೀಳುವುದರಿಂದ ಇವು ಜಲಪಾತಗಳನ್ನು ರಚಿಸುತ್ತವೆ. ಸೊ ಪೂರ್ವ ಕರಾವಳಿಯ ನದಿಗಳು ಏನು ಮಾಡ್ತವೆ? ಪೂರ್ವ ಕರಾವಳಿಗೆ ಹರಿಯುವಂಥ ನದಿಗಳು ಡೆಲ್ಟಾವನ್ನು ರಚನೆ ಮಾಡಿದರೆ ಇದು ಪಶ್ಚಿಮ ಕರಾವಳಿಗೆ ಹರಿಯುವಂಥ ನದಿಗಳು ಜಲಪಾತಗಳನ್ನು ರಚನೆ ಮಾಡುತ್ತವೆ. ಫಾರ್ ಎಕ್ಸಾಂಪಲ್ ಜೋಗ್ ಜಲಪಾತ ಆಗಿರ್ಬೋದು. ಓಕೆ, ಸೊ ಈ ರೀತಿಯ ಜಲಪಾತಗಳ ರಚನೆ ಮಾಡುತ್ತವೆ. ಯಾಕಂದರೆ ಇವು ಖಾರಿಗಳನ್ನು ಉಂಟು ಮಾಡುವಂತಹ ನದಿಗಳು. ಸೊ ಕಡಿದಾದ ಕರಾವಳಿ ಇರುವುದ ಕಾರಣಕ್ಕಾಗಿ, ಕಡಿದಂದರೆ ತುಂಬಾ ಡೌನ್ ಹೆಚ್ಚು ಆಗಿರುವುದರಿಂದ, ಕಡಿದಾದ ಕರಾವಳಿ ಇರುವುದರಿಂದ ಇವು ಏನು ಮಾಡ್ತವೆ? ಜಲಪಾತಗಳನ್ನು ರಚನೆ ಮಾಡುತ್ತವೆ. ಇನ್ನು ಈ ಕಾಡಿನ ಬಗ್ಗೆ ಮುಖ್ಯವಾದ ಒಂದು ಮಾಹಿತಿ ಅಂದರೆ ಭೂಮಿಯ ಕಾಡುಗಳಿಗಿಂತ 4ರಿಂದ 10 ಪಟ್ಟು ಹೆಚ್ಚು ಕಾರ್ಬನನ್ನು ಹೀರಿಕೊಳ್ತವಂತೆ ಈ ಮ್ಯಾಂಗ್ರೋವ್ ಕಾಡುಗಳು. ಇನ್ನು ಮಿಸ್ತಿ ಯೋಜನೆ ಸಂಬಂಧಪಟ್ಟಿದೆ ಯಾವುದಕ್ಕೆ? ಮ್ಯಾಂಗ್ರೋವ್ ಕಾಡುಗಳಿಗೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಯಾವಾಗಲೂ ನೆನ್ಪಿಟ್ಕೊಳ್ಳುವಂಥ ಒಂದು ವಿಷಯ ಯಾವುದು? ಮಿಸ್ತಿ ಯೋಜನೆ 2023 ಬಜೆಟ್ನಲ್ಲಿ ಘೋಷಿಸಿತ್ತು. ಈ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮ್ಯಾಂಗ್ರೋವ್ ಕಾಡುಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಇನ್ನು ಕರ್ನಾಟಕದ ಕರಾವಳಿ ಹೆಮ್ಮೆ ಅಂತ ಹೇಳ್ತೇವೆ ಯಾವುದಕ್ಕೆ? ಅಘನಾಶಿನಿ ನದಿ. ಓಕೆ, ಅಘನಾಶಿನಿ ನದಿ ಮತ್ತು ಅಘನಾಶಿನಿ ನದಿಯಲ್ಲೂ ಕೂಡ ಮ್ಯಾಂಗ್ರೋವ್ ಕಾಡುಗಳು ಇದ್ದಾವೆ. ಓಕೆ, ಸೊ ಅಘನಾಶಿನಿ ನದಿ ಅಣೆಕಟ್ಟು ಮುಕ್ತ ಆಗಿರುವಂತಹ ನದಿ. ಸೊ ಇದಕ್ಕೆ ಯಾವುದೇ ಒಂದು ಡ್ಯಾಮ್ ಅನ್ನು ಕಟ್ಟಿಲ್ಲ. ಹಾಗಾಗಿ ಅಣೆಕಟ್ಟು ಫ್ರೀ ಅಥವಾ ಡ್ಯಾಮ್ ಫ್ರೀ ರಿವರ್ ಅಂತ ಇದಕ್ಕೆ ಹೇಳಲಾಗತ್ತೆ. ಇನ್ನು 2024ರಲ್ಲಿ ಇದನ್ನು ರಾಮ್ಸರ್ ತಾಣವಾಗಿ ಘೋಷಿಸಲಾಗಿದೆ. ಯಾವುದಕ್ಕೆ? ಅಘನಾಶಿನಿ ನದಿಗೆ. ಓಕೆ, ಇನ್ನು ಪ್ರಮುಖ ತಾಣಗಳು ಅಂದರೆ ಕಾಳಿ ನದಿ ಮುಖಜಭೂಮಿ, ಇದು ಕಾರವಾರದಲ್ಲಿರುವಂಥದ್ದು. ಇನ್ನು ಶರಾವತಿ ಖಾರಿ ಅಂತ ಹೊನ್ನಾವರದಲ್ಲಿರುವಂಥದ್ದು. ಓಕೆ, ಶರಾವತಿ ಖಾರಿ ಇಲ್ಲಿ ಪ್ರಮುಖ ತಾಣವಾಗಿರುವಂಥದ್ದು. ಇನ್ನು ಜೈವ ವಿವಿಧತೆಯನ್ನು ನೋಡೋದಾದರೆ ಚಿಪ್ಪು ಮೀನುಗಳು ಅಂದರೆ ಸೆಲ್ಫಿಶ್, ಬೃಹತ್ ಸಂಗ್ರಹ ಮತ್ತು ರೈಜೋಫೋರಾ ಜಾತಿಯ ಸಸ್ಯಗಳು ಇಲ್ಲಿ ಬೆಳೆಯುವಂಥದ್ದು. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಅಘನಾಶಿನಿ ನದಿಯ ಬಗ್ಗೆ. ಇನ್ನು ಗಾಜನಿ ಕೃಷಿ ಮತ್ತು ಕಗ್ಗ ಭತ್ತ. ಸೊ ಇದು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಗಳ ಮೇಲೆ ನಾವು ಹೆಚ್ಚು ಲಕ್ಷ್ಯವನ್ನು ಕೊಡೋದಿಲ್ಲ. ಆದರೆ ಆ ಟಾಪಿಕ್ ಮೇಲೇ ಕ್ವಶನ್ಸ್ಗಳು ಬಂದುಬಿಡ್ತವೆ ಕೆಲವೊಂದು ಸತಿಗೆ. ಹಾಗಾಗಿ ಎಲ್ಲದನ್ನು ಸಣ್ಣ ಪುಟ್ಟ ಟಾಪಿಕ್ಗಳ ಬಗ್ಗೆ ನಾವು ಸ್ಲೋ ಆಗಿ ಒಂದು ಸಲ ಅಧ್ಯಯನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ನಲ್ಲಿ ಅಷ್ಟೊಂದು ನಾವು ಎಲ್ಲೂ ಕೇಳೇ ಇಲ್ವಲ್ಲ ಅಂತ ಅನಿಸೋದಿಲ್ಲ. ಹಾಗಾಗಿ ಈ ಸಣ್ಣ ಟಾಪಿಕ್ಗಳನ್ನು ಕೂಡ ಇದರಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ. ಸೊ ಗಾಜನಿ ಕೃಷಿ ಅಂದರೆ ಏನು? ಹಾಗಾದರೆ ಗಾಜನಿ ಕೃಷಿ ಅಂದರೆ ಇದು ರಾಸಾಯನಿಕ ಮುಕ್ತವಾಗಿರುವಂಥ ಕೃಷಿ ಆಗಿರ್ತದೆ.
ಓಕೆ. ಈ ಗಾಜನಿ ಕೃಷಿಯ ಒಂದು ಬೆಳೆಯುವಂತಹ ಒಂದು ಬೆಳೆ ಅಂದರೆ ಕಗ್ಗ ಭತ್ತ ಅಂತ ಹೇಳಲಾಗತ್ತೆ ಇದಕ್ಕೆ. ಓಕೆ. ಇದೊಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಹೇಳಲಾಗತ್ತೆ. ಯಾಕಂದರೆ ಇದು ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ಭತ್ತ ಇದೆ, ಹಾಗಾಗಿ ಕಗ್ಗ ಭತ್ತ ಅಂತ ಹೇಳಲಾಗತ್ತೆ. ಉಪ್ಪು ನೀರು ನಿರೋಧಕ ಕಗ್ಗ ಭತ್ತ ಅಂತ ಹೇಳಲಾಗುವುದು. ಯಾಕಂದರೆ ಇಲ್ಲಿ ಬೆಳೆಯುವಂತಹ ಇದು ಭತ್ತ. ಕೆಂಪು ಅಕ್ಕಿ ಔಷಧೀಯ ಗುಣ ಇರುವಂತಹ ಭತ್ತ ಆಗಿರುವಂಥದ್ದು. ಓಕೆ. ಬೇಸಿಗೆಯಲ್ಲಿ ಈ ನೀರಿನಲ್ಲಿ ಯಾವುದು ಸಿಗಡಿ ಮತ್ತು ಮೀನುಗಳ ಸಾಗಾಣಿಕೆಯನ್ನು ಮಾಡಲಾಗುತ್ತೆ. ಇದಕ್ಕೆ ಗಾಜನಿ ಕೃಷಿ ಅಂತ ಹೇಳಲಾಗುತ್ತೆ. ಓಕೆ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಶಾರ್ಟಾಗಿ. ಓಕೆ. ಇನ್ನು ಕರ್ನಾಟಕದ ನದಿ ವ್ಯವಸ್ಥೆಯನ್ನು ನೋಡಿದ್ರೆ ಪೂರ್ವ ಮತ್ತು ಪಶ್ಚಿಮದ ಎರಡು ವ್ಯತ್ಯಾಸವನ್ನು ನೋಡೋದಾದರೆ ನಾವು ಪಶ್ಚಿಮಕ್ಕೆ ಹರಿಯುವ ನದಿಗಳು ಏನು ವೇಗವಾಗಿ ಹರಿಯುತ್ತದೆ. ಓಕೆ. ಯಾಕೆಂದರೆ ಇಲ್ಲಿ ಪಶ್ಚಿಮ ಘಾಟ್ ಏನು ಹೇಳ್ತೇವೆ, ಪಶ್ಚಿಮದ ಒಂದು ವೆಸ್ಟರ್ನ್ ಘಾಟ್ ಏನಿದೆ ಇದು ಅತಿ ಎತ್ತರ ಇರುವಂತಹ ಪರ್ವತಗಳ ಶ್ರೇಣಿ, ಪಶ್ಚಿಮ ಪರ್ವತಗಳ ಶ್ರೇಣಿ, ಸಹ್ಯಾದ್ರಿ ಪರ್ವತಗಳ ಶ್ರೇಣಿ. ಮತ್ತು ಇದು ಪೂರ್ವಕ್ಕೆ ಇರುವಂತಹ ಒಂದು ಭಾರತದ ಪೂರ್ವಕ್ಕೆ ಬರುವಂತಹ ಒಂದು ಪರ್ವತಗಳ ಶ್ರೇಣಿ ಏನಿದೆ ಇದರ ಎತ್ತರ ಅಷ್ಟೊಂದಿಲ್ಲ. ಓಕೆ. ಹೆಚ್ಚು ಎತ್ತರದ ಪರ್ವತಗಳು ಇಲ್ಲಿ ನೋಡಲಿಕ್ಕೆ ಸಿಗುವುದಿಲ್ಲ. ಯಾಕಂದರೆ ಇಲ್ಲಿ ಅಂತ ಹರಿಯುವ ಈ ನದಿಗಳಿಂದಾವೆ ಈ ಪರ್ವತಗಳದ ಮಣ್ಣನ್ನು ತೆಗೆದುಕೊಂಡೋಗಿ ಸಮುದ್ರದಲ್ಲಿ ಸೇರಿಸ್ಬಿಡ್ತವೆ. ಹಾಗೆ ಸಮುದ್ರಗಳಲ್ಲಿ ಅಂದರೆ ಬೇ ಆಫ್ ಬೆಂಗಾಲಲ್ಲಿ ಹಲವಾರು ಸಣ್ಣ ಸಣ್ಣ ದ್ವೀಪಗಳು ರಚನೆ ಆಗಿವೆ. ಸೊ ಇಲ್ಲಿನ ಮಣ್ಣುಗಳ ಸವಕಳಿ ಆಗಿರುವಂಥದ್ದು, ಮಣ್ಣನ್ನು ಕೊರೆತ ಆಗಿರುವಂಥದ್ದು. ಓಕೆ. ಹೀಗೆ ಈ ಒಂದು ವೆಸ್ಟರ್ನ್ ಘಾಟಿಂದ ಹುಟ್ಟುವಂತಹ ನದಿಗಳು ಏನು ಪಶ್ಚಿಮಕ್ಕೆ ಹರಿಯುತ್ತವೆ, ಈ ನದಿಗಳು ದೀರ್ಘವಾಗಿ ಹರಿಯುವುದಿಲ್ಲ. ಹಾಗಾಗಿ ಇವು ಡೆಲ್ಟಾವನ್ನು ರಚನೆಯನ್ನು ಮಾಡುವುದಿಲ್ಲ. ಓಕೆ. ಇವು ಓನ್ಲಿ ಏನು ಜಲಪಾತಗಳನ್ನು ರಚನೆ ಮಾಡುವಂಥದ್ದು ಪೂರ್ವ ಕರಾವಳಿಯಲ್ಲಿ ಹರಿಯುವಂಥ ನದಿಗಳು. ಸೊ ಮುಖ್ಯವಾಗಿ ಜೋಗ್ ಜಲಪಾತ ಮತ್ತು ಹುಚ್ಚಳಿ ಜಲಪಾತ ಇಲ್ಲಿ ಉದಾಹರಣೆ ಅಂತ ಹೇಳ್ಬೋದು. ಇನ್ನು ಪ್ರಮುಖ ನದಿಗಳು ಈ ಒಂದು ಭಾಗದಲ್ಲಿ ಅಂದರೆ ವೆಸ್ಟರ್ನ್ ಭಾಗದಲ್ಲಿ ಹರಿಯುವಂತಹ ನದಿಗಳಂದರೆ ಶರಾವತಿ. ಈ ಶರಾವತಿಗೆ ಯಾವುದು ಡ್ಯಾಮನ್ನು ಕಟ್ಟಲಾಗಿದೆ, ಲಿಂಗನಮಕ್ಕಿ ಡ್ಯಾಮ್. ಇನ್ನು ಕಾಳಿ ನದಿ. ಓಕೆ. ಕಾಳಿ ನದಿ, ನೇತ್ರಾವತಿ ಮತ್ತು ಅಘನಾಶಿನಿ ನದಿ. ಓಕೆ. ಸೊ ಈ ನದಿಗಳು ಪ್ರಮುಖವಾದ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ನದಿಗಳು. ಸೊ ಇವು ಪಶ್ಚಿಮ ಭಾಗಕ್ಕೆ ಹರಿಯುವಂತಹ ನದಿಗಳು. ಓಕೆ. ಕಾಳಿ ನದಿ ಕೂಡ ಸಮುದ್ರಕ್ಕೆ ನೀರು ಹರಿಸ್ತದೆ ಮತ್ತು ಅಘನಾಶಿನಿ ಮತ್ತು ನೇತ್ರಾವತಿ ನದಿ ಮತ್ತು ಶರಾವತಿ ನದಿ ಕೂಡ ಇವು ಹರಿಯುವಂತಹ ನದಿಗಳು. ಪೂರ್ವಕ್ಕೆ ಹರಿಯುವಂಥ ನದಿಗಳು ದೀರ್ಘವಾಗಿ ಹರಿಯುವುದರಿಂದ ಇವು ಡೆಲ್ಟಾವನ್ನು ರಚನೆ ಮಾಡುತ್ತವೆ. ಇನ್ನು ಪ್ರಮುಖ ನದಿಗಳು ಅಂದರೆ ಕೃಷ್ಣ ಮತ್ತು ಕಾವೇರಿ, ಇವು ಪ್ರಮುಖ ನದಿಗಳು. ಸೊ ಕೃಷ್ಣಾ ನದಿಗೆ ಇರುವಂತಹ ಡ್ಯಾಮ್ ಯಾವುದು, ಆಲಮಟ್ಟಿ ಡ್ಯಾಮ್. ಮತ್ತು ಕಾವೇರಿ ನದಿಗೆ ಕಟ್ಟಿರುವಂಥ ಡ್ಯಾಮ್ ಯಾವುದು, KRS ಡ್ಯಾಮ್. ಓಕೆ. ಇದಕ್ಕೆ ದಕ್ಷಿಣ ಗಂಗೆ ಅಂತ ಕೂಡ ಹೇಳಲಾಗತ್ತೆ. ಇನ್ನು ನದಿ ನೀರು ಹಂಚಿಕೆ ವಿವಾದಗಳು. ಓಕೆ. ಸೊ ಯಾವಂದರೆ ಕಾವೇರಿ ಮತ್ತು ಕೃಷ್ಣ ಮತ್ತು ಮಹಾದಾಯಿ, ಈ ಮೂರು ನದಿ ನೀರಿನ ವಿವಾದಗಳು ನಡೀತಾನೆ ಇರ್ತವೆ. ಸೊ ಕಾವೇರಿ ನೋಡೋದಾದರೆ ಕರ್ನಾಟಕ ಮತ್ತು ತಮಿಳುನಾಡು ಎರಡು ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ವಿಶೇಷವಾಗಿ ಮೇಕೆದಾಟು ಅಣೆಕಟ್ಟು ಯೋಜನೆ ಮತ್ತು ನೀರಿನ ಹಂಚಿಕೆ ಇದು ವಿವಾದವಾಗಿರುವಂಥದ್ದು. ಇನ್ನು ಕೃಷ್ಣಾ ನದಿ ವಿವಾದ ಅಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ಹೀಗೆ 4 ರಾಜ್ಯಗಳಲ್ಲಿ ಇದಕ್ಕೆ ವಿವಾದ ಹೊಂದಿರುವಂಥದ್ದು ಕೃಷ್ಣಾ ನದಿ. ಇದರ ವಿಶೇಷ ಅಂದರೆ ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಹೆಚ್ಚಳ ಆಗಿರುವಂಥದ್ದು, ಅಂದರೆ 524.25 ಮೀಟರ್ ಇರುವಂಥದ್ದು. ಓಕೆ. ಸೊ ಕರ್ನಾಟಕ ಮತ್ತು ಗೋವಾ ಈ 2 ರಾಜ್ಯಗಳಲ್ಲಿ ನೀರಿನ ವಿವಾದವಿರುವಂಥದ್ದು. ಸೊ ಯಾವುದು, ಮಹದಾಯಿ ನದಿ. ನೆನ್ಪಿಟ್ಕೊಳ್ಳಿ, ಕರ್ನಾಟಕ ಮತ್ತು ಗೋವಾ ಮಹದಾಯಿ. ಕೃಷ್ಣಾ ನದಿಯ ವಾಟರ್ ಡಿಸ್ಪ್ಯೂಟ್ ಆಗಿರುವಂಥ ಯಾವುದಾದ್ರು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಮತ್ತು ಕಾವೇರಿ ನದಿದು ತಮಿಳುನಾಡು ಮತ್ತು ಕರ್ನಾಟಕ. ಓಕೆ. ಹೀಗೆ ರಾಜ್ಯಗಳಲ್ಲಿ ವಾಟರ್ ಡಿಸ್ಪ್ಯೂಟ್ ಇರುವಂಥದ್ದು ಕರ್ನಾಟಕದ ನದಿಗಳ. ಇನ್ನು ಇಲ್ಲಿ ಕಳಸಾ ಬಂಡೂರಿಯ ಒಂದು ಕುಡಿಯುವ ನೀರಿನ ಯೋಜನೆಯಾಗಿ ಇದು ವಾಟರ್ ಡಿಸ್ಟ್ರಿಬ್ಯೂಟ್ ಇರುವಂಥದ್ದು. ಕಳಸಾ ಬಂಡೂರಿ ಓಕೆ ಟ್ರಿಬ್ಯೂಟ್ರಿ ಅಂದರೆ ಉಪನದಿಗಳು. ಓಕೆ. 262 ಏನು ಆರ್ಟಿಕಲ್ ಇದೆ ಸಂವಿಧಾನದ, ಇದು ಅಂತಾರಾಜ್ಯ ನದಿ ವಿವಾದಗಳ ಕಾಯ್ದೆ ಸಂಬಂಧಪಟ್ಟಿದೆ. ಇನ್ನು ಜೋಗು ಪ್ರದೇಶಗಳ ರಕ್ಷಣೆ, ರಾಮ್ಸರ್ ತಾಣಗಳು ಅಂತ ಹೇಳ್ತೇವೆ. 2026 ನೋಡೋದಾದರೆ ಭಾರತದಲ್ಲಿ 85ಕ್ಕೂ ಹೆಚ್ಚು ರಾಮ್ಸರ್ ತಾಣಗಳಿವೆ. ತಮಿಳುನಾಡು ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವಂತಹ ರಾಜ್ಯ. ಇನ್ನು 16
ಒಟ್ಟು 16 ರಾಮ್ಸರ್ ತಾಣಗಳನ್ನು ಹೊಂದಿರುವಂಥದ್ದು. ಇನ್ನು ಕರ್ನಾಟಕದ ಪ್ರಮುಖ ರಾಮ್ಸರ್ ತಾಣಗಳೆಂದರೆ ಅಘನಾಶಿನಿ ಮುಖಜಭೂಮಿ ಉತ್ತರ ಕನ್ನಡದಲ್ಲಿರುವಂಥದ್ದು. ಇನ್ನು ಜಿಲ್ಲೆಯನ್ನು ಹೇಳ್ತೇವೆ ಲೋಕ್ಟಕ್ ಲೇಕ್ ಮತ್ತು ಕೇವಲಾದೇವ್, ಇವು ಅಪಾಯದಲ್ಲಿರುವಂತಹ ತಾಣಗಳು. ಇನ್ನು ಪರೀಕ್ಷಾ ಕೈಪಿಡಿಯಾಗಿ ನೀವು ನೆನ್ಪಿಟ್ಕೊಳ್ಳುವಂತಹ ವಿಷಯ ಏನಂದರೆ ಲೋಕ್ಟಕ್ ಸರೋವರ. ಓಕೆ, ಈ ಲೋಕ್ಟಕ್ ಸರೋವರಕ್ಕೆ ಏನು ಹೇಳ್ತೇವೆ ಅಂದರೆ ತೇಲುವ ದ್ವೀಪಗಳು ಅಂತ ಹೇಳಲಾಗುತ್ತೆ ಲೋಕ್ಟಕ್ ಸರೋವರವನ್ನು. ಇದು ಎಲ್ಲಿದೆ ಅಂದರೆ ಮಣಿಪುರ್ ರಾಜ್ಯದಲ್ಲಿ ಇರುವಂಥದ್ದು ಲೋಕ್ಟಕ್ ಸರೋವರ. ಓಕೆ, ಕೆಬುಲಾ ಲಾಮ್ಜಾವ್ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದು ಲೋಕ್ಟಕ್ ಸರೋವರದಲ್ಲಿ. ಓಕೆ, ಇಲ್ಲಿ ಕಾಣ್ತಾವಲ್ಲ ಈ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಲಾಗುತ್ತೆ. ಇದಕ್ಕೆ ನೀರಿನ ಮೇಲೆ ತೇಲುವಂತಹ ದ್ವೀಪಗಳು ಕಾಣಲಿಕ್ಕೆ ಸಿಗ್ತವೆ ಈ ಒಂದು ಸರೋವರದಲ್ಲಿ. ಯಾವುದು ಲೋಕ್ಟಕ್ ಸರೋವರ ಮಣಿಪುರದಲ್ಲಿ ಇರುವಂಥದ್ದು. ಇನ್ನು ಬಿಟರ್ಕನಿಕಾ ಇದು ಒಡಿಸ್ಸಾದಲ್ಲಿರುವಂಥದ್ದು. ಇಲ್ಲಿ ಯಾಕೆ ಬಿಟರ್ಕನಿಕಾ ವಿಶೇಷವಾಗಿರುವಂಥದ್ದಂದರೆ ಆಲಿವ್ ರೆಡ್ಲಿ ಏನು ಆಮೆಗಳೇನಿದ್ದಾವೆ ಇವು ಸಂತಾನೋತ್ಪತ್ತಿಯ ತಾಣವಾಗಿರುವಂಥದ್ದು ಬಿಟರ್ಕನಿಕಾ, ಇದು ಒಡಿಸ್ಸಾದಲ್ಲಿರುವಂಥದ್ದು. ಇನ್ನು ಅಘನಾಶಿನಿ ಯಾಕೆ ವಿಶೇಷ ಅಂದರೆ ಅಘನಾಶಿಯ ಚಿಪ್ಪು ಮೀನುಗಳು, ಚಿಪ್ಪಿಕಲ್ಲು ಅಂತ ಹೇಳಲಾಗುತ್ತೆ. ಓಕೆ, ಈ ಕಡೆ ಕಾರವಾರ ಮಂಗಳೂರು ಪ್ರದೇಶದಲ್ಲಿ ಏನಂತಾರೆ ಅದಕ್ಕೆ ಚಿಪ್ಪು ಕಲ್ಲುಗಳು ಅಂತ ಹೇಳಲಾಗುತ್ತೆ. ಇದು ಒಂಥರದ ಮೀನುಗಳು, ಅದಕ್ಕೆ ಸೆಲ್ಫಿಶ್ ಅಂತ ಹೇಳ್ತಾರೆ. ಇದಕ್ಕೆ ವಿಶೇಷ ಆಗಿರುವಂಥದ್ದು ಅಘನಾಶಿನಿ ಮತ್ತು ಇದಕ್ಕೆ ಅಣೆಕಟ್ಟು ರಹಿತವಾಗಿರುವಂತಹ ಒಂದು ನದಿ ಅಘನಾಶಿನಿ. ಇದಕ್ಕೆ ಯಾವುದೇ ಥರದ ಅಣೆಕಟ್ಟು ಇಲ್ಲ, ಹಾಗಾಗಿ ಇದು ಒಂದು ವಿಶೇಷತೆ. ಇನ್ನು ಮನ್ನಾರ್ ಕೊಲ್ಲಿ ಯಾಕೆ ವಿಶೇಷ ಅಂತ ಹೇಳ್ಬೋದಂದರೆ ಇದು ದಕ್ಷಿಣ ಏಷ್ಯಾದ ಮೊದಲ ಸಮುದ್ರ ಬಯೋಸ್ಫಿಯರ್ ರಿಸರ್ವ್ ಆಗಿರುವಂತಹ ಒಂದು ತಾಣ, ಹಾಗಾಗಿ ಮನ್ನಾರ್ ಕೊಲ್ಲಿ ವಿಶೇಷತೆಯನ್ನು ಹೊಂದಿರುವಂಥದ್ದು. ಇನ್ನು ಖಗ್ಗ ಯಾಕೆ ವಿಶೇಷ ಅಂತ ಹೇಳಿದೆ ಅಂದರೆ ಇದು ಲವಣಾಂಶ ಸಹಿಷ್ಣು ಭತ್ತದ ತಳಿ ಇರುವಂಥದ್ದು ಖಗ್ಗ ಭತ್ತ. ಸಾಲ್ಟ್ ಟಾಲರೆಂಟ್ ರೈಸ್, ಯಾಕಂದರೆ ಏನು ಉಪ್ಪು ನೀರಿನಲ್ಲೂ ಕೂಡ ಇದು ಬೆಳೆಯುವಂತಹ ಭತ್ತವಾಗಿರುವಂಥದ್ದು. ಓಕೆ, ಬೆಳೆಯಾಗಿರುವಂಥದ್ದು, ಹಾಗಾಗಿ ಇದು ವಿಶೇಷತೆಯನ್ನು ಹೊಂದಿರುವಂಥದ್ದು. ಸೊ ಇಷ್ಟು ನೆನಪನ್ನು ಇಟ್ಟುಕೊಳ್ಳಿ. ಭಾರತದ ನೀಲಿ ಆರ್ಥಿಕತೆ ಅಂದರೆ ಬ್ಲೂ ಎಕನಾಮಿಕ್ಕಿಗೆ ಕರಾವಳಿ ಏನು ಸಂಪತ್ತುಗಳಿಂದಾವೆ ಇವೆಲ್ಲ ಒಂದು ಅಡಿಪಾಯವಾಗಿದ್ದಾವೆ ಮತ್ತು ಇವುಗಳ ರಕ್ಷಣೆ ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಹವಾಮಾನ ಬದಲಾವಣೆ ಮತ್ತು ಕಡಲ್ ಕೊರೆತವನ್ನು ತಡೆಯಲು ಮ್ಯಾಂಗ್ರೋವ್ಗಳ ರಕ್ಷಣೆ ಅನಿವಾರ್ಯವಾಗಿರುವಂಥದ್ದು. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ನೋಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಇಕೋಲಜಿ ಎನ್ವೈರ್ಮೆಂಟನ್ನು ಒಂದು ಸಣ್ಣವಾದಂತಹ ಅದರ ಮೇಲೆ ಎಷ್ಟೊಂದು ನಾವು ಲಕ್ಷ್ಯವನ್ನು ಕೊಡೋದಿಲ್ಲ, ಆ ಒಂದು ಟಾಪಿಕನ್ನು ಕವರ್ ಮಾಡಿದ್ವಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಇಕೋಲಜಿ ಎನ್ವೈರ್ಮೆಂಟ್ ಟಾಪಿಕನ್ನು ನೋಡೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.